ಎಷ್ಟೊತ್ತು ಕುಕ್ಕಮ್ಮನ, ಎಷ್ಟೊತ್ತು ಹಿಂಗೆ ನಿಂತ್ಕಮ್ಮನ. ಅಯ್ಯೋ, ನಾಲ್ಕು ಗೋಡೆ ಮಧ್ಯೆ ಒಂದು ಮನುಷ್ಯ ಕಾಲ ಕಳೆಯೋದು ತುಂಬ ಕಷ್ಟ ಕಣಪ್ಪ, ಇರೋಕ್ಕಾಗ್ತಾ ಇಲ್ಲ ಕಣೋ. ನಿಮ್ಮಪ್ಪ ಆದಷ್ಟು ಬೇಗ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗಪ್ಪ ಅಂತ ಹೇಳಿದ್ದೀನಿ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ತೀರ ಇಟ್ಕೊಂಡಿರೋದೆಲ್ಲ ಮುಗಿದ್ರೆ ಮುಗಿಲಿ ಅಂತ ಹೇಳಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಇರೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಯಾಕೋ ನಿಮ್ಮಪ್ಪಯ್ಯ ಬೇಲ್ ತಗೊಂಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇನೆ, ಯಾಕೋ ಬೇಲ್ ಸಿಗ್ತಿಲ್ವೇನೋ. ನನ್ನ ಕಂಪ್ಲೇಂಟ್ ಬೇರೆ ಆಗೈತಲ್ಲ, ಅದಕ್ಕೆ. ಏನು ಮಾಡೋದಮ್ಮ, ನನಗೂ ಅಷ್ಟೇ. ಹೊರಕ್ಕೆ ಹೋದ್ರೆ ಸಾಕಾಗೈತಪ್ಪ, ಏನು ಬೇಡ, ಯಾರು ಸವಾಸನೂ ಬೇಡ, ಹೊರಕ್ಕೆ ಹೋದ್ರೆ ಸಾಕಾಗೈತೆ. ಹೆಂಗೋ ನೆಮ್ಮದಿಯಾಗಿದ್ದರೆ ಸಾಕಾಗೈತೆ ಅನ್ನಿಸ್ಬಿಟ್ಟೈತಿ ನಿಜವಾಗ್ಲೂ. ಏನು ಬೇಡಪ್ಪ ಅನ್ನಿಸ್ಬಿಟ್ಟೈತಿ. ಇಲ್ಲಿ ಅಪ್ಪ ಅಷ್ಟು ಸುಲಭ ಅಲ್ಲ, ಅನುಭವಿಸ್ತಾರಿಗೆ ಮಾತ್ರ ಗೊತ್ತು. ಜೈಲಲ್ಲಿದ್ದು ಅನುಭವಿಸಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಏನು ಅಂತ. ಹೊರ್ಗಿಗೆ ಇರೋರಿಗೆ ಬಿಡು ಏನು ಅಂತ ಅನಿಸುತ್ತೆ. ಆದರೆ ಇರೋಕ್ಕಾಗ ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಮತ್ತೆ ಆ ಹುಡುಗಿ ಸುದ್ದಿಗೆ ಹೋಗ್ಬಾರ್ದು ಸರ್, ಹಂಗೆ ಮಾಡಿ ಹೇಳ್ತೀನಿ. ಎಲ್ಲ ಎಷ್ಟೋ ನಾನೆಲ್ಲ ಫೋನಲ್ಲೆಲ್ಲ ಚೆಕ್ ಮಾಡಿದ್ನಲ್ಲ ಸರ್, ಆ ಹುಡುಗಿ ಬಗ್ಗೆ ತುಂಬ ಒಂಥರ ಎಲ್ಲ ಫೋಟೋ ಎಡಿಟಿಂಗ್ ಎಲ್ಲ ತುಂಬ ಎಸ್ಐವಾಗಿ ಮಾಡಿಬಿಟ್ಟವನೆ. ಅದೆಲ್ಲ ನನಗೆ ಗೊತ್ತಾಯಿತು. ಎಲ್ಲ ಚೆಕಿಂಗ್ ಮಾಡಿದಾಗ ಫೋನೆಲ್ಲನ ಗೊತ್ತಾಯಿತು ಸರ್. ಆ ಥರ ಎಲ್ಲ ಮಾಡಿ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಹುಡುಗಿಗೆ ತುಂಬ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಅನಿಸುತ್ತೆ ಅಲ್ವೇನೋ. ಏನು ಮೇಡಮೇ, ಏನು ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಎಲ್ಲ ಗೊತ್ತಾಗುತ್ತೆ ಇಷ್ಟರಾಗೆ ಏನು ಹೇಳ್ತಾ ಇದ್ದೀನಿ ಅಂತ. ನಿನಗೆ ಸ್ವಲ್ಪ ಯೋಚನೆ ಮಾಡು, ನಾನು ಈ ಥರ ಮಾಡಿದರೆ ಹೆಂಗೆ ಅಂತೇಳಿ. ನೀನು ಮಾಡ್ತಾ ಇರೋ ಕೆಲಸ ಎಂಥದ್ದು? ಇದೊಂದೇ ಕೇಸ್ ವಿಚಾರ ಆಗಿದ್ರೆ ನಿನಗೆ ಬೇಗ ಬೇಲ್ ಸಿಕ್ಬಿಡೋದು. ಹುಡುಗಿ ವಿಚಾರದಲ್ಲಿ ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ. ನಿನ್ನ ಫೋನಲ್ಲೆಲ್ಲ ಚೆಕ್ ಮಾಡಿದೆ, ಆ ಫೋನಂತೂ ನಿನಗೆ ಕೊಡೋದಕ್ಕಾಗಲ್ಲ. ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಎಲ್ಲ ನೀನು ಯಾವ ಥರ ಎಡಿಟಿಂಗ್ ಮಾಡಿದ್ದೆ ಅಂತ ನಾನು ಎಲ್ಲ ನೋಡಿದೆ. ಭಾಳ ನೀನು ಈ ಥರ ಮಾಡ್ತಾ ಇರೋದ್ರಿಂದ ಭಾಳ ತೊಂದರೆ ಆಗ್ತೈತೆ ನೋಡು. ಬೇಲ್ ಸಿಕ್ಕಿದ ಮೇಲೂ ನೀನು ಹೊರಗಡೆ ಹೋದ್ಮೇಲೆ ಏನಾದರೂ ಆ ಹುಡುಗಿಗೆ ಒಂದು ಸ್ವಲ್ಪ ತೊಂದರೆ ಮಾಡಿದ್ಯಾ ನೀನು ಅಂತಂದ್ರೂ ನಿನಗೆ ಗ್ರಾಚಾರ ನೆಟ್ಗಿರೋದಿಲ್ಲ. ಆ ಹುಡುಗಿ ವಿಚಾರದಲ್ಲಿ ನೀನು ಮತ್ತೆ ಆ ಹುಡುಗಿ ಸವಾಸಕ್ಕೆ ಹೋಗ್ಕೊಡ್ದು. ಆ ಹುಡುಗಿ ಯಾರನ್ನಾದ್ರೂ ಮದುವೆ ಆಗಲಿ, ಆ ಹುಡುಗಿ ಯಾರನ್ನಾದ್ರೂ ಯಾರ ಹತ್ರ ಆದ್ರೂ ಅವರು ಇರ್ಬೋದು, ಅದನ್ನು ನೀನು ಕೇಳೋ ಅಂಥ ರೂಲ್ಸ್ ಇಲ್ಲ ನೀನು ಅಷ್ಟೇ. ಈ ಥರ ಎಲ್ಲನ ನೀನು ಎದುರಿಸೋದು, ಈ ಥರ ಎಲ್ಲ ಮಾಡಿಕೊಡ್ದು ನೋಡಿ ಹೇಳಿರ್ತೀನಿ. ಏನಾದರೂ ಆ ಹುಡುಗಿಗೆ ನಿನ್ನ ಕಡೆಯಿಂದ ತೊಂದರೆ ಆಗಿದೆ ಅಂತಂದರೆ ಮತ್ತೆ ಈಗ ನೀನು ಎಷ್ಟು ವರ್ಷ ಬಿಟ್ಟು ಬಂದರೂ ಫೈಲ್ ಇಲ್ಲಿರುತ್ತೆ. ನಿನ್ನ ಮೇಲೆ ಕೇಸ್ ಆಗಿರೋದು ಫೈಲ್ ಹಾಕಿ ಇಟ್ಟಿದ್ದೀವಿ. ಮತ್ತು ಏನು ಪ್ರಾಬ್ಲಮ್ ಆದ್ರೂ ನಿನಗೆ ಮುಂದೆ ಭಾಳ ತೊಂದರೆ ಅನುಭವಿಸ್ಬೇಕಾಗುತ್ತೆ ನೋಡಿ ಹೇಳಿರ್ತೀನಿ. ತನ್ವಿಯನ್ನ ಹುಡುಗಿ ಫೋಟೋ ಎಲ್ಲ ಇಟ್ಕೊಂಡು ನೀನು ತುಂಬ ಎದುರಿಸ್ತಾ ಇದೆಯಾ ಅಂತಲ್ಲ, ಎಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂತ ಮಾತಾಡ್ತಾ ಇದೀಯಾ, ಏನು ನಾಟಕ ಆಡ್ತಾ ಇದೆಯೋ ನೀನು? ಸರಿ ಆಯ್ತು ಬಿಡ್ರಿ ಮೇಡಮರೇ, ಈಗ ನಾವು ಅವನಿಗೆ ಬುದ್ಧಿ ಹೇಳ್ತೀವಿ. ಏನಾದರೂ ಅವನಿಂದ ತೊಂದರೆ ಆದರೆ ನಾವು ಅವನಿಗೆ ಬೈದು ಬುದ್ಧಿ ಹೇಳ್ತೀವಿ. ಹಿಂಗೆ ಮಾಡಬಾರ್ದು ಕಣೋ ಅಂತೇಳಿ ಸರಿಯಾಗಿ ಬೈತೀವಿ ಬಿಡಿ ಮೇಡಮರೇ. ತಪ್ಪಾಯ್ತು, ಏನೋ ಅವನಿಗೆ ಗೊತ್ತಾಗ್ದಲೆ ಆ ರೀತಿ ಮಾಡಿಬಿಟ್ಟು ಅವನಿಗೆ ಫೋನೇ ಕೊಡಬೇಡ್ರಿ. ಎಲ್ಲ ನೀವೇ ಈ ಕಡೆ ಎಲ್ಲ ಹೊಡೆದಾಕ್ಬಿಡ್ರಿ. ಹಿಡ್ಕೊಂಬಕ್ಕೆ ಹೋಗ್ಬೇಡ್ರಿ. ನೀವು ಕೊಡ್ರಿ ಅಂದ್ರೆ ಕೊಡೋದಿಲ್ಲ ನಾವು. ಮತ್ತೆ ಹೇಳ್ತಾ ಇದ್ದೀನಿ, ಬೇಲ್ ಸಿಕ್ಕಿ ಮತ್ತೆ ಹೊರಗಡೆ ಹೋದ್ಮೇಲೂ ಆ ಹುಡುಗಿ ತಂಟೆಗೆ ಹೋಗ್ಕೊಡ್ದು. ಮತ್ತೆ ಭಾಳ ತೊಂದರೆ ಅನುಭವಿಸ್ತೀಯ. ನಾವೇ ಇರ್ತೀವಿ, ಇನ್ನೂ ನನಗೆ ತುಂಬ ದಿನ ಇದೆ ಡ್ಯೂಟಿ, ನಾನೇ ಇರೋದು. ಮತ್ತೆ ಆ ಹುಡುಗಿ ಏನಾದರೂ ನನಗೊಂದು ಫೋನ್ ಮಾಡಿ ಹೇಳಿದಾಳೆ ಅಂತಂದರೆ ಸಾಕು, ನಿನಗೆ ಭಾಳ ತೊಂದರೆ ಆಗುತ್ತೆ. ಆ ಹುಡುಗಿ ತಂಟೆಗೆ ಹೋಗ್ಕೊಡ್ದು. ಸರಿ ಆಯಿತು ಮೇಡಮರೇ, ಹೋಗಲ್ಲ, ನಾನು ಇಲ್ಲಿಂದ ಕಳಿಸ್ಬಿಡಿ. ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ಮನೆನೂ ಖಾಲಿ ಮಾಡ್ತೀವಿ. ನಮ್ಮ ಪಾಡಿಗೆ ನಾವು ಹೋಗಿ ಬೇರೆ ಮನೆ ಮಾಡ್ಕೊಂಡಿರ್ತೀವಿ. ಹುಡುಗಿ ತಂಟೆಗೂ ಹೋಗಲ್ಲ, ಯಾರ ತಂಟೆಗೂ ಹೋಗಲ್ಲ ಮೇಡಮರೇ, ಯಾರ ತಂಟೆಗೂ ಹೋಗಲ್ಲ. ನಾವು ಇಲ್ಲಿಂದ ಬಿಟ್ಟರೆ ಸಾಕಾಗೈತೆ ನಮಗೆ. ಬಿಟ್ಬಿಡಿ, ನಾವು ಬುದ್ಧಿ ಕಲ್ತ್ಕೊಂಡಿದ್ದೀವಿ. ನಾವು ಯಾರ ತಂಟೆಗೂ ಹೋಗಲ್ಲ, ಯಾರ ಸವಾಸಕ್ಕೂ ಹೋಗಲ್ಲ. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗೆ ಇರ್ತೀವಿ. ಪ್ಲೀಸ್ ಮೇಡಮರೇ, ನಮ್ಮನ್ನು ಇಲ್ಲಿಂದ ರಿಲೀಸ್ ಮಾಡಿ. ರಿಲೀಸ್ ಮಾಡಿ ಅಂತ ಹೇಳಿದ ತಕ್ಷಣ ಆಗಲ್ಲ. ನೀನು ಬುದ್ಧಿ ಕಲ್ತ್ಕೋಬೇಕು. ಬುದ್ಧಿ ಕಲ್ತ್ಕೊಂಡು ನಿಮ್ಮ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ಬೇಕು. ಅಷ್ಟು ಸುಲಭ ಅಲ್ಲ. 2 ಕಂಪ್ಲೇಂಟ್ ಆಗಿರೋದ್ರಿಂದನ ತುಂಬ ಕಷ್ಟ ಬೇಗ ಬೇಲ್ ಸಿಗೋದು. ಕಂಪ್ಲೇಂಟ್ ಆಗಿದೆ, ಅದರಲ್ಲೂ ಹುಡುಗಿ ವಿಚಾರವಾಗಿ ನಿನ್ನ ಮೇಲೆ ಕಂಪ್ಲೇಂಟ್ ಆಗಿರೋದ್ರಿಂದನ ಭಾಳ ಕಷ್ಟ ಆಗುತ್ತೆ ಬೇಲ್ ಸಿಗೋದಕ್ಕೆ. ನೋಡಿ ಹೇಳಿರ್ತೀನಿ. ಮತ್ತೆ ಎಲ್ಲ ಬಿಗಿ ಮಾಡಿಬಿಟ್ಟು ನಾವು ಹೊರಗೆ ಬಿಡೋದು. ಮತ್ತೆ ಹುಡುಗಿ ತಂಟೆಗೆ ಹೋಗಿ ಕೊಡ್ದು, ಫೋನನ್ನು ಕೊಡೋದಿಲ್ಲ. ಫೋನೆಲ್ಲ ಅದನ್ನೆಲ್ಲ ಇದು ಮಾಡಿಬಿಡಿ ಸರ್, ಹೇಳ್ತೀನಿ. ಪಾಪ ಯಾವ ಹುಡುಗಿ ಸವಾಸಕ್ಕೂ ಹೋಗ್ಬೇಡ ಕಣಪ್ಪ. ನಮ್ಗಾಲೇನೇ ಸಾಕಾಗ್ಬಿಟ್ಟೈತೆ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸಾಕಾಯ್ತು ಕಣಪ್ಪ. ಬಾಡಿಗೆ ಮನೆಯಾಗಲೇ ಹಂಗೆ ನಿಮ್ಗೆ ಜೀವನ ಮಾಡೋದು. ಅವಳಿಂತ ಬದುಕು ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವಳಿಂದಲೇ ಕಣಪ್ಪ ಎಲ್ಲನ ಮನಸ್ನಾಗ ಇಕ್ಕೊಂಡಿರ್ಬೇಕು ಪಾಪ. ಮನಸ್ನಾಗ ಇಕ್ಕೊಂಡಿರು. ನಮಗಿನ್ನ ಇನ್ನೂ ಯಾರು ಮಾಡಾರು ಬುತ್ತಾರೆ. ನಾವು ಮಾಡಲಿಲ್ಲ ಅಂದ್ರೂ ಇನ್ನು ಯಾರಾದರೂ ಮಾಡಾರು ಉಟ್ಕೊಂತಾರೆ. ತಲೆ ಕೆಡಿಸ್ಕೋಬೇಡ. ಯಾರಾದ್ರೂ ಒಬ್ರು ಉಟ್ಕೊಂತಾರೆ ಪಾಪ. ಯಾರಾದರೂ ತೊಂದರೆ ಕೊಟ್ಟೇ ಕೊಡ್ತಾರೆ. ಇನ್ನು ಸುಮ್ಮನಿರು. ಈಗ ನಾವು ಸುಮ್ಮನಿದ್ರೆ ನಮ್ಮಿಂದ ಬೇರೆ ಇನ್ನೊಬ್ರು ಮಾಡೇ ಮಾಡ್ತಾರೆ. ನೀನು ಒಟ್ಟಿನಲ್ಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ.
ಅಲ್ಲಿಗೆ ಬಿಟ್ಟಾಕಿ ಸುಮ್ಮನೆ ಆಗ್ಬಿಡಿಗ ಮರಕ್ಕೆ ಹೋದಾಗ ಸುಮ್ಮನೆ ನೆಮ್ಮದಿಯಾಗಿರೋದು ನೋಡಿ. ಇಲ್ಲ ಕಣಮ್ಮ, ನಾನು ಇಲ್ಲಿಂದ ಹೋದ್ರೆ ಸಾಕಾಗೈತೆ ಅಂತದ್ರಾಗ ನಾನು ಅಲ್ಲಿ ಓಟು ಎಲ್ಲಿ ನಾನು ಏನು ಮಾಡೋಕ್ಕೆ ಹೋಗಲ್ಲ ಕಣಮ್ಮ. ನನ್ನ ಪಾಡಿಗೆ ನಾನು ಸುಮ್ಮನೆ ಚೆನ್ನಾಗಿರೋದು ನೋಡ್ಕೊಂತೀನಿ. ಸುಮ್ಮನೆ ಏನಕ್ಕೆ ನಾನು ಯಾವ ಜಗಳನೂ ಮಾಡ್ಕೊಂಬಕ್ಕೆ ಹೋಗಲ್ಲ, ಯಾವ ತೊಗೊಂಬಕ್ಕೆ ಹೋಗಲ್ಲ, ಏನಿಲ್ಲ. ನಾನು ಇಲ್ಲಿಂದ ಹೋದ್ರೆ ಸಾಕಾಗೈತೆ ಮಂಗಾಗೈತೆ ನನಗೂ. ಈಗ ನಾನು ಮಾಡಲಿಲ್ಲ ಅಂದ್ರೂ ಇನ್ನೊಬ್ಬ ಯಾವ ನನ್ನ ಉಟ್ಕೊಂತಾನೆ, ಮುಟ್ಕೊಂಡು ಅವ್ರಿಗೆ ಸರಿಯಾಗಿ ತೊಂದರೆ ಕೊಡ್ತಾನೆ. ಅವ ಸರಿಯಾಗಿ ಆಗುತ್ತಾಗ ನಮ್ಮ ಕಣ್ಣೆದ್ರಿಗೇನೆ ಅನುಭವಿಸ್ತಾರೆ. ನಮ್ಮ ಕಣ್ಣೆದ್ರಿಗೆ ಅನುಭವಿಸ್ದಾಗ ಗೊತ್ತಾಗುತ್ತೆ. ಅನುಭವಿಸ್ತಾರೆ ತಗ. ನಾವು ನೋಡಬೇಕಷ್ಟೇ, ಕಣ್ಣಿಂದ ನೋಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ಕಣ್ಣಿಂದ ನೋಡಿ ಎಲ್ಲನ ಅದನ್ನೇನು ಸುಮ್ಮನೆ ನೋಡಬೇಕಷ್ಟೇ ನಾವು ಅವತ್ತು ಕಣ್ಣಿಂದ ನೋಡಿ ಖುಷಿ ಪಡಬೇಕು. ಅವಳೇನೇನು ತ್ರಿಪುರ ಸುಂದರಿ ಅಲ್ಲ ತಗ. ಅವಳೇನೇನು ಮೇಗಳಿಂದ ಕೇಳಿ ಬಂದು ನನಗತ್ತು ಭಯ ಅನ್ಸೋದು ಕಣೆ ಅಕ್ಕ. ಎಲ್ಲಿ ಫೋಟೋ ವೀಡಿಯೋ ಎಲ್ಲ ಇದ್ವಲ್ಲ, ಥರ ಭಯ ಅನ್ಸೋದು. ಇವು ಒಂಥರ ಸಮಾಧಾನ ಆಯಿತು. ಅವರು ವರ್ಷಿತ ಮೇಡಮ್ ಪೊಲೀಸ್ ಇರೋದ್ರಿಂದನ ಅವರು ಒಳ್ಳೆಯವರು. ಚೆನ್ನಾಗಿ ಎಲ್ಲನ ಕೇಳಿ ಎಲ್ಲ ಇದು ಮಾಡಿಕೊಟ್ಬಿಟ್ರು. ಇವಾಗ ಅವನು ಫೋನೇನೇ ಇದು ಮಾಡಿಬಿಟ್ರಂತೆ. ಅವರು ಫೋನೇ ಕೊಡಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳಿ ಎಲ್ಲ ಇದು ಮಾಡಿಸ್ಬಿಡ್ತಾರೆ ಅವರು. ಡಿಲೀಟ್ ಮಾಡಿ ಎಲ್ಲ ಇದು ಮಾಡಿದ್ರು. ಇವಾಗ ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ನಿದ್ದೆನೇ ಬರ್ತಾ ಇರಲಿಲ್ಲ ಕಣೆ. ಮತ್ತು ಹಂಗೆ ಮತ್ತೆ ಆಗೋದು. ಅದಕ್ಕೆ ನಾವೆಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೇದು ಅಂತ ಹೇಳೋದು. ನೋಡು, ನಾನು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಅಪ್ಪ ಅಮ್ಮನಿಗೂ ನೋವು, ಎಲ್ಲರಿಗೂ ನೋವು. ಅದಕ್ಕೆ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು ಅಂಬೋದು. ಅದಕ್ಕೆ ನೀನು ಸಣ್ಣೋಳು ತನ್ವಿ, ನಿನಗೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದಿದ್ದು. ಸ್ವಲ್ಪ ವಯಸ್ಸು ಮೀರೋವರೆಗೂ ಆಮೇಲೆ ನಿನಗೆ ಗೊತ್ತಾಗುತ್ತೆ. ನಮ್ಮಪ್ಪ ನಮ್ಮಮ್ಮ ಅಂದರೆ ಏನು, ನಮ್ಮನ್ನು ಹಿಂಗೆ ಸಾಕೋವ್ರೆ, ನನ್ನ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಯಾಕೆ ಕೇಳಬೇಕು ಅಂತ ನಿನಗೆ ಗೊತ್ತಾಗುತ್ತೆ. ಅದನ್ನು ಮನಸ್ಸಿಂದ ತೆಗೆದಾಕ್ಬಿಡು. ಈಗಲೇ ನಿನಗೆ ಎಷ್ಟು ಅರ್ಥ ಆಗ್ಬಿಟ್ಟೈತೆ. ಇವಾಗ ಅವರೆಲ್ಲ ಮಾತಾಡೋದಕ್ಕೂ ಅವನ್ನೆಲ್ಲ ಅಂದಿದ್ದಕ್ಕೂ ಅವನ ಬುದ್ಧಿ ಏನಂತ ನಿನಗೆ ಗೊತ್ತಾಗೈತೆ. ಇವಾಗ ಯಾರು ಏನು ಹೇಳೋದು ಅಲ್ಲ. ಒಟ್ಟಿನಲ್ಲಿ ನೀನು ಚೆನ್ನಾಗಿರೋದು ನೋಡು. ಚೆನ್ನಾಗಿದ್ದರೆ ಯಾವುದೂ ಇರಲ್ಲ. ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆಗು, ನಿನ್ನ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರ್ತೀಯ. ಏನು ಮಾಡೋದಕ್ಕ, ನಾನು ಬುದ್ಧಿ ಇಲ್ದಲೆ ಇಂಥ ಕೆಲಸ ಮಾಡ್ಕೊಬಿಟ್ಟೆ. ಆದರೆ ಇವಾಗ ನೋಡು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು ನಮ್ಮ ಮನೆ ಬರಾಕ. ಇನ್ಮೇಲೆ ಅಂದರೆ ಚೆನ್ನಾಗಿ ಇತ್ಕೊಂಡು ಅಪ್ಪ ಅಮ್ಮ ಹೇಳಿರೋ ಹುಡುಗನ ತೋರಿಸಿರೋ ಹುಡುಗನ ಮದುವೆ ಆಗಿ ಚೆನ್ನಾಗಿ ಇತ್ಕೊಂಡು ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡಲ್ಲ, ಇನ್ಮೇಲೆ ಬುದ್ಧಿವಂತಿಕೆಯಿಂದ ಇರ್ತೀನಿ ಬಿಡಾಕ. ತಲೆ ಕೆಡಿಸ್ಕೊಂಬಕ್ಕೋಗಲ್ಲ. ಇನ್ಮೇಲೆ ಯಾರೇನು ಹೇಳಿದ್ರು ಬುದ್ಧಿವಂತಿಕೆಯಿಂದ ನನ್ನ ಕೆಲಸ ನಾನು ಮಾಡ್ಕೊಂಡು ನನಗೆ ಹೆಂಗಿರ್ಬೇಕು ಅಂಬೋದು ಗೊತ್ತೈತೆ. ನನ್ನ ಕೆಲಸ ನಾನು ಮಾಡ್ಕೊಂಡು ಚೆನ್ನಾಗಿರ್ತೀನಿ. ಒಟ್ಟಿನಲ್ಲಿ ನಮ್ಮಿಬ್ಬರು ಮಧ್ಯೆ ಹೊಂದಾಣಿಕೆ ಅನ್ನೋದು ಇರಬೇಕು. ಸರಿ ಆಯ್ತು ಹೇಳು. ಅಮ್ಮ ಯಾರು ರೆಡಿ ಆಗ್ರಿ ಅಂತ ಹೇಳಿತ್ತು. ಇವತ್ತು ಯಾರೋ ಬರ್ತಾರಂತೆ, ಅದಕ್ಕೆ ರೆಡಿ ಆಗ್ರಿ ನೀವಿಬ್ರು ಅಂತ ಹೇಳ್ತು. ನೀನು ಯಾವ ಡ್ರೆಸ್ ಹಾಕೊಂತೀಯ, ನಾನು ಅವನೇ ಹಾಕ್ಯಂತೀನಿ. ಇಬ್ಬರು ಒಂದೇ ಥರನೇ ಡ್ರೆಸ್ ಹಾಕಮ್ಮನ. ಅದೇ ಮನೆಗೆ ಗದೆ ತಂದವು ಅವು. ಅದೇ ಅಪ್ಪ ತಗೊಂಬಂದಿತ್ತಲ್ಲ ಪಿಂಕ್ ಕಲರು, ಅವು ಇಬ್ಬರು ಒಂದೇ ಥರ ತಗೊಳ್ಳೋಣ. ಒಂದೇ ಥರ ಚೆನ್ನಾಗಿದ್ವು. ನೋಡೋಣ ಅದ್ರಲ್ಲಿ ಹಿಂಗೈತೆ ಏನು ಅಂತ ನೋಡ್ತೀನಿ. ನೋಡಿ ಯಾವ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡಿ ನೀನು ಯಾವ ಸೆಲೆಕ್ಟ್ ಮಾಡೋಣ. ಒಂದು ಡ್ರೆಸ್ಸೇ ಹಾಕೊಳ್ಳೋಣ ಸಾಕು, ಸೀರೆ ಏನು ಬೇಡ, ಡ್ರೆಸ್ ಹಾಕ್ಯಮನ. ನಮ್ಮ ತನ್ವಿಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯಿತು ನೋಡ್ರಿ. ಯಾಕಂದರೆ ಪಾಪ ತುಂಬ ಯೋಚನೆ ಮಾಡ್ತಾಯಿದ್ಲು, ಫೋಟೋ ಎಲ್ಲ ಏನಾಗುತ್ತೋ ಏನೋ ಅಂಥೇಳಿ. ಇವಾಗ ಒಂದು ಸ್ವಲ್ಪ ಅವಳಿಗೆ ಸಮಾಧಾನ ಆದಂಗೆ ಆಗೈತಿ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.